ಹೌದು, ಹೊಸದಾಗಿ ಇನ್ನೇನು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ಹೇಗೋ ಅಭಿ ಸರು ನಿನ್ನ ಬುಟ್ಟಿಗೆ ಬಿದ್ದಾಯಿತು, ನಿನ್ನ ಕೆಲಸ ಆಲ್ಮೋಸ್ಟ್ ಆಯಿತು ಅಂತ ಅನಿಸುತ್ತೆ. ನೋ, ಇಷ್ಟು ಸಾಲದು. ಇನ್ನೂ ಆಗಬೇಕಾಗಿರೋದು ತುಂಬಾ ಇದೆ. ಈಗ ಜಸ್ಟ್ ಫೌಂಡೇಶನ್ ಹಾಕ್ತಾ ಇದ್ದೀನಿ ಅಷ್ಟೆ. ಓ, ಅಂದರೆ ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ ಅನ್ನೋ? ಎಸ್, ಅಫ್ಕೋರ್ಸ್. ಇನ್ನು ಇದು ಟ್ರೈಲರ್ ಅಷ್ಟೇ. ಈಗಿನ್ನು ಸ್ಟೇಜ್ ರೆಡಿ ಮಾಡ್ಕೋತಾ ಇದ್ದೀನಿ. ನೀನು ಬಿಡಮ್ಮ, ನಿನ್ನ ಪ್ಲ್ಯಾನ್ ಎಲ್ಲ ಜೋರಾಗೇ ಇರುತ್ತೆ, ದೊಡ್ಡದಾಗೇ ಇರುತ್ತೆ. ಇರಲೇಬೇಕಲ್ವಾ ನಿಕ್ಕಿ? ಹಾಗಿದ್ರೇನೆ ನಾನು ಅಂದ್ಕೊಂಡಿರೋದನ್ನ ಅಚೀವ್ ಮಾಡೋದಕ್ಕಾಗೋದು. ಏನೇ ಆಗಬೇಕು ಅಂದರೂ ಅದಷ್ಟು ಈಸಿ ಅಲ್ಲ. ಎಲ್ಲದಕ್ಕೂ ಎಫರ್ಟ್ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗೆ ಎಫರ್ಟ್ಸ್ ಹಾಕಿದ್ರೇನೆ ರಿಸಲ್ಟ್ ಸಿಗೋದು. ಮತ್ತೆ ಇವಾಗ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ನೆಕ್ಸ್ಟ್ ನಿನ್ನ ಪ್ಲ್ಯಾನ್ ಏನು? ಏನು ಸ್ಕೆಚ್ ಹಾಕಿದ್ಯಾ? ಅಭಿ ನನಗೆ ಇನ್ನಷ್ಟು ಹತ್ರ ಆಗಬೇಕು. ಅವ್ರು ನನ್ನನ್ನು ಹುಚ್ಚಿನ ಥರ ಲವ್ ಮಾಡಬೇಕು. ಯಾವತ್ತೂ ಯಾರನ್ನೂ ಅವರು ಮಿಸ್ಸೇ ಮಾಡ್ಕೊಂಡಿರಬಾರ್ದು. ಅಷ್ಟು ಅವ್ರು ನನ್ನನ್ನು ಮಿಸ್ ಮಾಡ್ಕೋಬೇಕು. ನಾನಿಲ್ಲದೆ ಏನೂ ಇಲ್ಲ, ಝೀರೋ ಅನ್ನೋದು ಅವ್ರ ಮೈಂಡ್ಗೆ ರಿಯಲೈಸ್ ಆಗಬೇಕು. ಅಭಿಗೆ ನಾನಿಲ್ಲದೆ ಅವ್ರ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಬಾರ್ದು. ನಾನಿಲ್ಲದೆ ಅವ್ರ ಲೈಫ್ ಇನ್ಕಂಪ್ಲೀಟ್ ಅಂತ ಅನಿಸ್ಬೇಕು. ಅಭಿಗೆ ನನ್ನ ಬಿಟ್ಟಿರೋದಕ್ಕೆ ಆಗಬಾರ್ದು. ಹಾಗೆ ಮಾಡ್ತೀನಿ. ಅಭಿ ಬರೋ ಟೈಮ್ ಆಯಿತು. ನೋಡೀಗ ಏನು ಮಾಡ್ತೀನಿ ಅಂತ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೌತಮಿ, ಗುಡ್ ಮಾರ್ನಿಂಗ್ ಸರ್. ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ವಾಟ್ ಹ್ಯಾಪನ್? ಸರ್, ಅದು ಆಫ್ಟರ್ನೂನ್ ಪ್ರೆಸೆಂಟೇಷನ್ ಇತ್ತಲ್ಲ, ಅದನ್ನು ಫಿಲ್ ಮಾಡ್ತಿದ್ದೆ. ಬಟ್ ಆಗ್ಲಿಂದ ಎರರ್ ತೋರಿಸ್ತಿದೆ. ತುಂಬಾ ಟ್ರೈ ಮಾಡ್ತಿದ್ದೀನಿ, ಬಟ್ ಎರರೇ ಬರ್ತಿದೆ. ಟೈಮ್ ಬೇರೆ ಆಗ್ತಿದೆ. ಐ ಆಮ್ ರಿಯಲಿ ಟೆನ್ಸ್ಡ್. ಅಷ್ಟೇನಾ? ಡೋಂಟ್ ವರಿ, ಐ ಕ್ಯಾನ್ ಡೂ ಇಟ್. ಸರ್, ನೋಡಿ, ಬಾಸ್ ಇರೋದೇ ಗೈಡ್ ಮಾಡೋಕೆ, ಪ್ರಾಬ್ಲಮ್ ಬಂದಾಗ ಅಸಿಸ್ಟ್ ಮಾಡೋಕೆ. And I'm more than happy to do it. So, what's there? Okay, wait, let me come there. Problem solved. So, it's done. ಈಗ ನೀವು ರಿಪೋರ್ಟ್ ಫಿಲ್ ಮಾಡಿ ಪ್ರೆಸೆಂಟೇಷನ್ಗೆ ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಐ ವಾಸ್ ರಿಯಲಿ ಟೆನ್ಸ್ಡ್. ಇಟ್ಸ್ ಓಕೆ ಮಿಸ್ ಗೌತಮಿ. ನೋಡಿ, ಆಫೀಸ್ ಅಂದಮೇಲೆ ಈ ಥರ ಚಾಲೆಂಜಸ್ಗಳು ಬಂದೇ ಬರುತ್ತೆ. ಇದನ್ನೆಲ್ಲ ನೀವು ಕಲ್ತ್ಕೊಂಡಿರ್ಬೇಕು. ಓಕೆ? ಎಸ್. ನೋಡಿದ್ಯೇನೆ, ನಮಗೆಲ್ಲ ಆದರೆ IT ತನಕ ಹೋಗ್ಬೇಕು, ನಿನಗೆ ಬಾಸೇ ಹೆಲ್ಪ್ ಮಾಡ್ತಾರೆ. ದ್ಯಾಟ್ ಈಸ್ ಗೌತಮ್. ನನಗೆ ಅಭಿನೇ IT, ಅಭಿನೇ ಹೆಲ್ಪ್ಲೈನ್, ಅಭಿನೇ ಹೆಲ್ಪ್ ಡೆಸ್ಕ್. ಸರಿ ಬಿಡಮ್ಮ, ಬಾಸ್ನ ನೀನು ಬೇಕಾದ್ರೆ ನಿನ್ನ ಬಾಡಿ ಗಾರ್ಡು ಮಾಡ್ಕೊತೀಯ, ಅದರಲ್ಲೇನು ಆಶ್ಚರ್ಯ ಇಲ್ಲ. ಒಂದಿನ ಅದೂ ಆಗುತ್ತೆ ನಿಕ್ಕಿ. ಆ ದಿನನೂ ಬಂದೇ ಬರುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಚಿಕ್ಕ ಯಜಮಾನ್ರೆ ನಿಮ್ಮನ್ನೇ ಕರೆದಿದ್ದು. ಅದು ನಾನು ಬಿಸ್ನೆಸ್ ವಿಷಯದಲ್ಲಿ ತುಂಬ ಟೆನ್ಷನ್ಲಿದ್ದನಮ್ಮ. ನೀನು ಬೇರೆ ಸಡನ್ನಾಗಿ ಬಂದ್ಬಿಟ್ಟು ಕೇಳ್ದಲ್ಲ, ಅದಕ್ಕೆ ನಾನು ಹಂಗನ್ಬಿಟ್ಟೆ. ಏನು ಬಂದಿದ್ದು? ಅದು ಚಿಕ್ಕ ಯಜಮಾನ್ರೆ, ಡ್ರೈವರ್ ಬೇಜಾರು ಮಾಡ್ಕೊಂಡು ಹೋಗಿ ತುಂಬ ಹೊತ್ತಾಯಿತು. ಎಲ್ಲಿದ್ದಾನೋ ಏನೋ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಫೋನ್ ಮಾಡೋಣ ಅಂತ. ಅವ್ನ ನಂಬರ್ ಇಲ್ಲ, ಅವ್ನ ನಂಬರ್ ಬೇಕಿತ್ತು. ನಂಬರ್ ಎಲ್ಲ ಯಾಕಮ್ಮ, ಅವನೇ ಬರ್ತಾನಲ್ಲ ಬಿಡು. ಇಲ್ಲ ಚಿಕ್ಕ ಯಜಮಾನ್ರೆ, ನನ್ನ ಮನಸ್ಸು ಯಾಕೋ ತಡೀತಿಲ್ಲ. ಅವ್ನು ಎಲ್ಲಿದ್ದಾನೋ ಏನೋ ಏನು ಮಾಡ್ತಿದ್ದಾನೋ, ಅದಕ್ಕೆ ಫೋನ್ ಮಾಡಿ ಒಂದ್ಸಲ ತಿಳ್ಕೊಳ್ಳೋಣ ಅಂತ. ದಯವಿಟ್ಟು ಅವ್ನ ನಂಬರ್ ಕೊಡ್ತೀರಾ?
ಸರಿ ತಗೊಳಮ್ಮ. 9620. ಚಿಕ್ಕ ಯಜಮಾನ್ರೆ, ಡ್ರೈವರ್ ನಂಬರ್ನ ಇಷ್ಟು ಈಸಿಯಾಗಿ ಹೇಳ್ಬಿಟ್ರಿ. ಅದ ಅವ್ನು ನನ್ನ ಡ್ರೈವರ್ ಅಲ್ವಾ, ಅವ್ನು ನನ್ನ ಮುಂದೆ ಇರ್ತಾನೆ, ನಾನು ಅವನಿಂದ ಇರ್ತೀನಿ. ಎಲ್ಲಾದ್ರೂ ಒಟ್ಟಿಗೆ ಹೋಗ್ತೀವಿ. ಅಕಸ್ಮಾತ್ ಏನಾದರೂ ಅವ್ನು ನನ್ನಿಂದ ಮಿಸ್ ಆಗ್ಬಿಟ್ರೆ, ನಾನು ಅವನಿಂದ ಮಿಸ್ ಆಗ್ಬಿಟ್ರೆ ಕಾಂಟ್ಯಾಕ್ಟ್ಗೆ ನಿನ್ಗೆ ಅದೆಲ್ಲ ಯಾಕಮ್ಮ? ನಿನ್ಗೆ ನಂಬರ್ ತಾನೇ ಬೇಕಾಗಿದ್ದು, ನಾನು ಕೊಟ್ಟೆ ತಾನೆ, ಮಾತಾಡ್ಕೊ. ಸರಿ ಚಿಕ್ಕ ಯಜಮಾನ್ರೆ. ಯಾವುದಿದು ಅನ್ನೋ ನಂಬರಿಂದ ಇಷ್ಟೊಂದು ಫೋನ್ ಬರ್ತಾ ಇದೆ? The number you are calling is currently switched off. ಯಾಕಮ್ಮ ಗೌರಿ, ಏನಾಯ್ತು? ಅದು ಅವಾಗಲೇ ಕಾಲ್ ಮಾಡಿದೆ, ರಿಂಗ್ ಆಯ್ತು, ರಿಸೀವ್ ಮಾಡಲಿಲ್ಲ. ಈಗ ಮತ್ತೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಹಾಗಿದ್ರೆ ಅವ್ನು ಇವತ್ತು ಊಟಕ್ಕೂ ಬರಲ್ವಾ? ಏನಮ್ಮ ನೀನು ಹೋಗಿ ಬಂದು ನನ್ನೇ ಕೇಳ್ತಿರ್ತಿಲ್ಲ. ನಾನು ಏನ್ ಅನ್ಕೊಂಡಿದ್ದೆ ನೀನು? ನಾನು ಏನ್ ಅವ್ನು ಪಿ ಅನ್ಕೊಂಡಿದ್ಯಾ ಅಥವಾ ಅವನ್ನೇ ನಾನು ಬಾಸ್ ಅನ್ಕೊಂಡಿದ್ಯಾ? ಅಯ್ಯೋ ಹಾಗೆಲ್ಲ ಅನ್ಕೋಬೇಡಿ. ಅದು ಅವ್ನು ಎಲ್ಲೋದ್ನೋ ಅನ್ನೋ ಟೆನ್ಷನಲ್ಲಿ ಆ ರೀತಿ ಕೇಳ್ದೆ ಅಷ್ಟೇ. ಇಟ್ಸ್ ಓಕೆ ಪರವಾಗಿಲ್ಲ. ಎಲ್ಲಿದ್ದಾನೋ